ಅಸಹಜ ಸಾವುಗಳ ತನಿಖೆ ಮತ್ತು ಇನ್ನೊಂದು ಎಕ್ಸ್ಟ್ರಾ ಇತ್ತು, ಅದು ವೈದ್ಯಕೀಯ ವಿದ್ಯಾರ್ಥಿ ನಾಪತ್ತೆ. ಸರ್, ಅದರಲ್ಲಿ ಸೌಜನ್ಯ ಕೇಸ್ ಕೂಡ ಇನ್ಕ್ಲೂಡ್ ಆಗುತ್ತಾ? ಸೌಜನ್ಯ ಕೇಸನ್ನ ಸರ್ಕಾರ ಕೆಡಿಸಿದ್ರು, ಗೃಹ ಮಂತ್ರಿ ಕೆಡಿಸಿದ್ರು. ತನಿಖೆ ಯಾರೆಲ್ಲ ಮಾಡಬೇಕು ಎಲ್ರೂ ಕೆಡಿಸಿದ್ದಾರೆ. FSL ಕೆಡಿಸಿದ್ದಾರೆ. ಅಪಹರಣ ಮಾಡಿದವರು, ಅತ್ಯಾಚಾರ ಮಾಡಿದವರು, ಕೊಂದವರು, ಅವಳ ಹೆಣವನ್ನು ಬಿಸಾಕಿದವರು, ಇವರೆಲ್ಲ ಒಂದು ಗ್ಯಾಂಗ್ ಅಪ್ ಆಗಿ ಮರ್ಡರ್ ಮಾಡಿದ್ರ ಅನ್ನೋದು ಡೌಟ್. ಮತ್ತೆ CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಗ್ರೇಟ್ ನಾನ್ಸೆನ್ಸ್. ಇವರು ಸೂಚನೆ ಕೊಟ್ಟರು, ಅವರು ಸಾಕ್ಷಿಯನ್ನ ನಾಶ ಮಾಡಿದ್ರು. ಯಾರು ಸೂಚನೆ ಕೊಟ್ಟರು, ಯಾರು ನಾಶಪಡಿಸಿದ್ರು, ಯಾರು ಫೋನ್ ಮಾಡಿದ್ರು, ಯಾರು ರಿಪ್ಲೈ ಮಾಡಿದ್ರು. ಈಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಮತ್ತೆ ರೇಪಿಂಗ್ ಏಜೆನ್ಸಿ, ಮತ್ತೆ ಕಿಲ್ಲಿಂಗ್ ಏಜೆನ್ಸಿ, ಮತ್ತೆ ಅಬ್ಡಕ್ಷನ್ ಏಜೆನ್ಸಿ ನೋಡಿ, ಎಲ್ಲಾನು ಟಚ್ ಆಗುತ್ತೆ. ಅಶೋಕ್ ಗೌಡ ಮುಖ್ಯಮಂತ್ರಿ, ಸೌಜನ್ಯ ಗೌಡ ಎಲ್ಲ ಹುಡುಗಿ ಬೇಕಿತ್ತು. ಏನಕ್ಕೆ ಬೇಕಿತ್ತು? ರೇಪ್ ಮಾಡಲು ಹುಡುಗಿ ಬೇಕಿತ್ತು. ಸೌಜನ್ಯ ವಿಚಾರ ಹೋರಾಟ ಆದ್ಮೇಲೆ ಅಪಹರಣ ಇಲ್ಲ, ರೇಪ್ ಇಲ್ಲ, ಕೊಲೆ ಇಲ್ಲ, ಊತಾಕೋದಿಲ್ಲ, ಕಂಪ್ಲೀಟ್ಲಿ ನಿಂತೋಯ್ತು. ಯಾಕೆ? ಆನೆ ಮೌತನ್ ಫೈಲ್ ನನ್ನ ಹತ್ರ ಬಂದಿದೆ. ಅದನ್ನ ರೀಓಪನ್ ಮಾಡಕ್ಕೆ ಏನ್ ಪ್ರಯತ್ನ ಪಡ್ಬೇಕು ಅದೆಲ್ಲ ಮಾಡ್ತೀನಿ, ಎಲ್ಲ ಗೊತ್ತಿದೆ ನನಗೆ.